ತಾವು ಹೇಳಿರೋದ್ರ ಮುಖಾಂತರ ಗೊತ್ತಾಗ್ತಾ ಇದೆ. ನಾನು ಪ್ರಚಾರದಲ್ಲಿದ್ದೆ, ನನಗೂ ಕೂಡ ಬಹಳ ಇಷ್ಟ ಆಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಹಾಸ್ಯ ಕಲಾವಿದರಾಗಿದ್ದರು ದ್ವಾರಕೀಶ್ ಅವರು. ಅವರ ಈ ಒಂದು ಸಾವು ನನಗೆ ನಿಜವಾಗಿಯೂ ಕೂಡ ಆಘಾತ ಆಗಿದೆ, ವೈಯಕ್ತಿಕವಾಗಿ ಆಘಾತ ಆಗಿದೆ. ನಾನು ಅವರು ಅನೇಕ ಸಿನಿಮಾಗಳನ್ನು ನೋಡಿದ್ದೀನಿ, ರಾಜ್ಕುಮಾರ್ ಅವ್ರ ಜೊತೆ, ವಿಷ್ಣುವರ್ಧನ್ ಅವ್ರ ಜೊತೆ, ಮತ್ತು ಅವರ ಹೆಸರುವಾಸಿಯಾಗಿದ್ದಂಥ ಕಳ್ಳ ಕುಳ್ಳ ಈ ಸಿನಿಮಾ ನನಗಿವತ್ತು ಕೂಡ ಕಣ್ಮುಂದೆ ಇದೆ. ಬಾಲ್ಯದಲ್ಲಿ ನೋಡಿದರೂ ಕೂಡ ಅವರ ಮನೋಜ್ಞ ಅಭಿನಯ ಇವತ್ತು ನಾಯಕ ನಟರಾಗಿ ಮಾಡೋದು ಸುಲಭ, ಆದರೆ ಜನರನ್ನು ನಗಿಸೋದಿದೆಯಲ್ಲ, ಇದು ಭಾಳ ಕಷ್ಟದ ಕಲೆ. ಅದು ಆ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಂಥ ದ್ವಾರಕೀಶ್ರವರು ಇವತ್ತು ನಮ್ಮೊಂದಿಗಿಲ್ಲ, ನಮ್ಮನ್ನು ಅಗಲಿದ್ದಾರೆ. ಅವರು ದೈಹಿಕವಾಗಿ ಭೌತಿಕವಾಗಿ ಇವತ್ತು ನಮ್ಮನ್ನು ಅಗಲಿದ್ರೂ ಕೂಡ ಒಬ್ಬ ಕಲಾವಿದನಿಗೆ ಸಾವಿಲ್ಲ, ಕಲೆಗೆ ಸಾವಿಲ್ಲ. ಇವರು ಈ ಸೂರ್ಯ ಚಂದ್ರರು ಇರುವವರೆಗೂ ಭಾಳ ದೀರ್ಘಕಾಲ ನಮ್ಮೆಲ್ಲರ ಮನಸ್ಸುಗಳಲ್ಲಿ, ಮುಂದಿನ ಯುವ ಪೀಳಿಗೆ ಕೂಡ ದ್ವಾರಕೀಶ್ ಅವರನ್ನು ನೋಡಿದರೆ ಅವತ್ತು ಕೂಡ ಹಾಸ್ಯ ಎಷ್ಟು ಅರ್ಥಗರ್ಭಿತವಾಗಿತ್ತು, ಯಾವ ರೀತಿ ಹಾಸ್ಯ ಇತ್ತು ಆ ಒಂದು 80-90ರ ದಶಕದಲ್ಲಿ ಅಂತೇಳಿ ಇತಿಹಾಸದಲ್ಲಿ ಉಳಿದು ಹೋಗುತ್ತೆ. ನಾನು ಅವರ ಮಕ್ಕಳಿಗೆ, ಅವರ ಇಡೀ ಸಂಸಾರಕ್ಕೆ, ಕುಟುಂಬಕ್ಕೆ ನಾನು ಅವರಿಗೆ ಇವತ್ತು ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತ ಹೇಳಿ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನಗೂ ಕೂಡ ವೈಯಕ್ತಿಕವಾಗಿ ನಿಜವಾಗಿಯೂ ನೋವಾಗಿದೆ. ಸರ್, ಇವತ್ತು ಪವನ್ ಕಲ್ಯಾಣ್ ಅವರು ಬರೋ ಕಾರ್ಯಕ್ರಮ ರದ್ದಾಗಿದೆ ಅಂತ ಕಾಂಗ್ರೆಸ್ ಅವರು ಪ್ರಚಾರ ಮಾಡ್ತಾರೆ. ಇವತ್ತಲ್ಲ ರೀ, 18ನೇ ತಾರೀಕು ಅದೇ ಬರೋದು ಕ್ಯಾನ್ಸಲ್ ಆಗಿದೆ. 18ನೇ ತಾರೀಕು ಬಹುಶಃ 4 ಗಂಟೆಗೂ 5 ಗಂಟೆಗೂ ಪವನ್ ಕಲ್ಯಾಣ್ರವರ ಅಧಿಕೃತ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡು. ಬಟ್ ಅವ್ರು ಬರಲ್ಲ ಅಂತ ಬೇರೆ ಬೇರೆ ಕಾರಣಗಳನ್ನು ಒಡ್ಡಿ ಕಾಂಗ್ರೆಸ್ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಪವನ್ ಕಲ್ಯಾಣ್ರವ್ರು ಇರೋದು ಬಿಜೆಪಿಯ ಪಕ್ಷದ ಮೈತ್ರಿಕೂಟದಲ್ಲಿ. ಕಾಂಗ್ರೆಸ್ನವರು ಅವರ ಸ್ಕೆಡ್ಯೂಲನ್ನು, ಅವ್ರ ಕ್ಯಾಲೆಂಡರನ್ನು ಅವ್ರು ಹೇಳ್ತಾರೆ. ಪ್ರಧಾನಿ ಮೋದಿ ಅವರು ಯಾವಾಗ ಬರ್ತಾರೆ, ಏನೆಲ್ಲ ಸಿದ್ಧತೆ ಮಾಡ್ತಾರೆ? 20ನೇ ತಾರೀಕು ಮಾನ್ಯ ಪ್ರಧಾನಿಗಳು ಚಿಕ್ಕಬಳ್ಳಾಪುರದ ಹೊರವಲಯದಲ್ಲಿ ವಿಶಾಲವಾದಂಥ ಮೈದಾನ ಬೈಪಾಸ್ನಲ್ಲಿ ದೇವನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರದ ನಡುವೆ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಭಾಗವಹಿಸಲಿದ್ದಾರೆ. ಈಗಾಗಲೇ ಬರದಿಂದ ನೆಲ ಸಿದ್ಧತೆಗಳು ಮಾಡುವಂಥದ್ದು ಆಗ್ತಾ ಇದೆ. ಲಕ್ಷಾಂತರ ಜನ ಬಂದು ಭಾಗಿಯಾಗ್ತಾರೆ. ತಮಗೆ ಗೊತ್ತಿದೆ, ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಲೋಕಸಭಾ ಅಭ್ಯರ್ಥಿಗಳ ಪ್ರಚಾರ ಮಾಡಲಿಕ್ಕೆ ಮಾನ್ಯ ಪ್ರಧಾನಿಗಳು ಬರ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಭಾಳಷ್ಟು ಉತ್ಸಾಹ. ಇವತ್ತು ಎಲ್ಲ ಮೋದಿಯವರನ್ನು ನೋಡಬೇಕು, ವಿಶ್ವ ನಾಯಕನ ಮಾತುಗಳನ್ನು ಕೇಳಬೇಕು. ನಮಗೂ ಕೂಡ ದೊಡ್ಡ ರೀತಿಯಲ್ಲಿ ಇದರ ಪರಿಣಾಮ, ಚುನಾವಣೆಯ ಮೇಲೆ ಪರಿಣಾಮ ಆಗ್ತದೆ. ನಮಗೆಲ್ಲ ಇದು ದೊಡ್ಡ ರೀತಿಯಲ್ಲಿ ಲಾಭವನ್ನು ತಂದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.